ಶಾಮನೂರು ಜೊತೆಗೆ ಜಮೀರ್ ಮುನಿಸು ಹೋಗಿಲ್ವಾ? ಸಮರ್ಥ ನಾಮಿನೇಷನ್ ವೇಳೆ ಎದ್ದು ಕಂಡ ಜಮೀರ್ ಗೈರು ಹಾಜರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತ ನಿರ್ಣಾಯಕ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತದ್ದೇ. ಆದ್ರೆ ಶಾಮನೂರು ಜೊತೆಗೆ ಜಮೀರ್ ಎಲ್ಲವೂ ಸರಿ ಹೋಗಿಲ್ವಾ? ಹಾಗಾದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತ ನಿರ್ಣಾಯಕ. ಸಮರ್ಥ ನಾಮಿನೇಷನ್ ವೇಳೆ ಜಮೀರ್ ಗೈರು ಎದ್ದು ಕಾಣಿಸ್ತು. ಮುಸ್ಲಿಂ ಮತಗಳೇ ಹೆಚ್ಚಾಗಿರುವಂತ ದಾವಣಗೆರೆ ಕ್ಷೇತ್ರ, ಮುಸ್ಲಿಮರಿಗೆ ಟಿಕೆಟ್ ನೀಡುವಂತೆ ಕೇಳಿದ ಜಮೀರ್ ಅಹಮದ್. ದಾವಣಗೆರೆ ಟಿಕೆಟ್ ಕೇಳೋಕೆ ನೀನ್ ಯಾರು ಅಂತ SSM ಏಕವಚನದಲ್ಲಿ ಮಾತಾಡಿದ್ರು. ಟಿಕೆಟ್ಗಾಗಿ ಇಬ್ಬರೂ ಸಚಿವರ ಮಧ್ಯೆ ವಾಕ್ಸಮರ ನಡೆದಿತ್ತು. ಕೊನೆಗೆ ಸಮರ್ಥ್ಗೆ ಮಣೆ ಹಾಕ್ತು ಹೈಕಮಾಂಡ್ ನಾಯಕರು ಸಮರ್ಥ್ಗೆ ಟಿಕೆಟ್ ನೀಡಿದ್ರು. ನಾಮಿನೇಷನ್ಗೆ CM DCM ಹೋಗಿದ್ರು. ಜಮೀರ್ ಗೈರು ಹಾಜರಿಯಾದ್ರು. SSM ಮೇಲಿನ ಮುನಿಸು ಗೈರು ಹಾಜರಾದ್ರ ಜಮೀರ್. ದಾವಣಗೆರೆ ಸಹವಾಸವೇ ಬೇಡ ಅಂತ ಹೇಳಿದ್ರ ಜಮೀರ್ ಅಹಮದ್. ಮುಸ್ಲಿಮರ್ ರೆಬಲ್ ಆಗಿದ್ರು, ದೂರ ಉಳಿದ ಜಮೀರ್. ಆರಂಭದಲ್ಲೇ ಒಗ್ಗಟ್ಟು ಪ್ರದರ್ಶನ ಮಾಡದಂತ ಜಮೀರ್ ಪ್ರಚಾರಕ್ಕೆ SSM ಕರೆಯಲಿ ಅಂತ ಜಮೀರ್ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಕೊನೆ ಕ್ಷಣದಲ್ಲಿ ಮತಬೇಟೆಗೆ ಬರ್ತಾರಾ ಜಮೀರ್ ಅಹಮದ್. ದಾವಣಗೆರೆ ದಂಗಲ್ ಕುತೂಹಲ ಕೆರಳಿಸಿದೆ ಜಮೀರ್ ನಡೆ. ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ರು ಜಮೀರ್ ಅಹಮದ್. ಆದ್ರೆ ಹೈಕಮಾಂಡ್ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕ್ತು. ನಾಮಿನೇಷನ್ ವೇಳೆ ಜಮೀರ್ ಗೈರು ಹಾಜರಿ ಎದ್ದು ಕಾಣಿಸ್ತು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತವೇ ನಿರ್ಣಾಯಕ. ಮುಸ್ಲಿಂ ಮತಗಳೇ ಹೆಚ್ಚಾಗಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ಬೇಕು ಅಂತ ಜಮೀರ್ ಅಹಮದ್ ಕೇಳಿದ್ರು. ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕು ಅಂತ. ಕೇಳಕ್ ನೀನ್ ಯಾರು, ನಿನ್ನ ಕ್ಷೇತ್ರನ ಅದು ಅಂತ SSM ಮಾತನಾಡಿದ್ರು. ಟಿಕೆಟ್ಗಾಗಿ ಇಬ್ರು ಸಚಿವರ ಮಧ್ಯೆ ವಾಕ್ಸಮರ ನಡೆದಿತ್ತು. ಕೊನೆಗೆ ಹೈಕಮಾಂಡ್ ನಾಯಕರು ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಾಯ್ತು. ನಾಮಿನೇಷನ್ಗೆ CM DCM ಎಲ್ಲರೂ ಇದ್ರು ಕೂಡ ಜಮೀರ್ ಗೈರು ಹಾಜರಾದ್ರು. SSM ಮೇಲಿನ ಕೋಪ ಮುನಿಸು ಜಮೀರ್ ಗೈರು ಹಾಜರಿ ಕಾರಣನ ದಾವಣಗೆರೆ ಸಹವಾಸವೇ ಬೇಡ ಅಂತ ಅಥವಾ ಜಮೀರ್ ಹಿಂಸರಿದ್ರ. ಮುಸ್ಲಿಮರು ರೆಬಲ್ ಆಗಿದ್ರು ಕೂಡ ಜಮೀರ್ ದೂರ ಉಳಿದ್ರು. ಆರಂಭದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಿಲ್ಲ ಜಮೀರ್. ಇನ್ನು ಪ್ರಚಾರಕ್ಕೆ ನಮ್ಮನ್ನ ಕರೆಯಲಿ SSM ಅಂತ ಜಮೀರು ವೇಟ್ ಮಾಡ್ತಿದ್ದಾರ. ಕೊನೆ ಕ್ಷಣದಲ್ಲಿ ಮತಬೇಟೆಗೆ ಬರ್ತಾರಾ ಜಮೀರ್ ಅಹಮದ್. ದಾವಣಗೆರೆಯ ದಂಗಲ್ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಬೂದಿ ಮುಚ್ಚಿದ ಕೆಂಡದಂತಿದೆ. ಇವರು ಎಷ್ಟೇ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು ಕೂಡ ಜಮೀರ್ ಹೇಳಿಕೆ ಕೊಟ್ರು, ಇಲ್ಲ ನಾವು ಎಲ್ಲ ಒಟ್ಟಾಗಿ ಹೋಗಿ ಸಮರ್ಥನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ. ಆದರೆ ಇದೆಲ್ಲವೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಒಗ್ಗಟ್ಟಿನ ಮಂತ್ರ ಮೇಲ್ನೋಟಕ್ಕೆ ಮಾತ್ರ. ಆದ್ರೆ ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕು ಅಂತ ಜಮೀರ್ ಅಹಮದ್ ಪಟ್ಟು ಹಿಡ್ಕೊಂಡು ಕೂತಿದ್ರು. ಕಾಂಗ್ರೆಸ್ ಉಸ್ತುವಾರಿ ಮುಂದೆ ಕೂಡ ಮುಸ್ಲಿಮರಿಗೆ ಒಂದ್ ವೇಳೆ ಟಿಕೆಟ್ ಕೊಡದೇ ಇದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಕೂಡ ಹೇಳಿದ್ರು. ಕಡೆಗೆ ಅವರ ಮನವೊಲಿಸೋದು ಆಯ್ತು. ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಮನವೊಲಿಸಿಯೂ ಸಮರ್ಥ್ಗೆ ಟಿಕೆಟ್ ನೀಡಲಾಯಿತು. ಆದ್ರೆ ಈಗ ನಾಮಿನೇಷನ್ ಫೈಲ್ ಮಾಡುವಂತಹ ಹೊತ್ತಿನಲ್ಲಿ ಅವರ ಗೈರು ಹಾಜರಿ ಇನ್ನೂ ಇದು ಮುನಿಸು ಮುಂದುವರೆದಿದೆ. ಕೋಲ್ಡ್ ವಾರ್ ಇದೆ ಅನ್ನುವಂಥದ್ದೇ ಕಂಟಿನ್ಯೂ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕೆಂದ್ರೆ ಇವರಿಬ್ಬರ ಮಧ್ಯೆ ಅಂದ್ರೆ SS ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಮಧ್ಯೆ ವಾಕ್ಸಮರ ನಡೆದಿತ್ತು. ಮುಸ್ಲಿಮರಿಗೆ ಟಿಕೆಟ್ ಬೇಕು ಅಂತ ಹೇಳೋದಕ್ಕೆ ಅವನು ಯಾರು, ಅವನ ಕ್ಷೇತ್ರನ ಇದು, ಎಲ್ಲಿದೆಯೋ ಅವರ ಕ್ಷೇತ್ರ ಅವರವ್ರು ನೋಡ್ಕೊಳ್ಳಿ ಅಂತ ಏಕವಚನದಲ್ಲೇ SSM ಕೂಡ ಮಾತನಾಡಿದ್ರು. ಅದಾದ ಬಳಿಕ ಜಮೀರ್ ಕೂಡ ಉತ್ತರ ಕೊಟ್ರು, ಅವರ ಕ್ಷೇತ್ರ ಇವರ ಕ್ಷೇತ್ರ ಅಂತಿರೋದಿಲ್ಲ, ನಾವೆಲ್ಲರೂ ಕಾಂಗ್ರೆಸ್ನವರು, ಹಾಗಾಗಿ ಒಟ್ಟಾಗಿ ನಿರ್ಧಾರವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ಜಮೀರ್ ಅಹಮದ್ ಕೂಡ ಕೊಟ್ರು. ಇನ್ನು ಮುಸ್ಲಿಮರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಭಾರಿ ನಿರೀಕ್ಷೆಯಲ್ಲಿ ಇದ್ದವರಿಗೆ ಕಾಂಗ್ರೆಸ್ ದಕ್ಷಿಣದಲ್ಲಿ ಬಹಳ ದೊಡ್ಡ ನಿರಾಸೆಯಾಗಿದೆ. ಬಂಡಾಯದ ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಜಮೀರ್ ಅಹಮದ್ ಸಮರ್ಥ್ಗೆ ಟಿಕೆಟ್ ಸಿಕ್ಕ ನಂತರವೂ ಕೂಡ ಯಾವ ಒಂದು ಸಹಕಾರವನ್ನು ಕೊಡ್ತಿಲ್ಲ ಅಥವಾ ಬೆಂಬಲವನ್ನ ಹೇಳಿಕೆಗಳಲ್ಲಿ ಸೂಚಿಸಿದ್ರು ಕೂಡ ಅಲ್ಲಿ ಅವರು ಹಾಜರಾಗಿಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. SSM ನನಗೆ ಫೋನ್ ಮಾಡಿ ಕರೀಲಿ, ಅವರೇ ಚುನಾವಣೆಗೆ ಪ್ರಚಾರಕ್ಕೆ ಬರ್ಲಿ ಅಂತ ಆಹ್ವಾನ ನೀಡ್ಲಿ ಅಂತ ವೇಟ್ ಮಾಡ್ತಿದ್ದಾರಾ, ಅಥವಾ ಮುಸ್ಲಿಮರ ಒಂದು ಬಂಡಾಯದ ಕೂಗಿಗೆ ಹೆದರ್ಕೊಂಡು ಜಮೀರ್ ಬೇಡವೇ ಬೇಡ ದಾವಣಗೆರೆ ದಕ್ಷಿಣ ಸಹವಾಸ ಅಂತ ಸುಮ್ಮನಿದ್ದಾರಾ? ಯಾಕೆ ಜಮೀರ್ ಗೈರು ಹಾಜರಿ ಆದ್ರು? ಇನ್ನು ಅವರಿಗೆ ಹಾಗಾದ್ರೆ ಸಮರ್ಥ್ಗೆ ಟಿಕೆಟ್ ಕೊಟ್ಟಿರುವಂಥದ್ದು ಇನ್ನೂ ಪೂರ್ತಿಯಾಗಿ ಅವರು ಒಪ್ಪಿಕೊಳ್ಳಕ್ಕೆ ಆಗ್ತಿಲ್ವಾ, ಅದನ್ನ ಸ್ವೀಕಾರವೇ ಮಾಡಿಲ್ವಾ? ಮೇಲ್ನೋಟಕ್ಕೆ ಹೈಕಮಾಂಡ್ ನಾಯಕರ ಮಾತನ್ನ ಕೇಳಿ ಓಕೆ ಅಂತ ಹೇಳಿ
ಜಮೀರ್ ಸುಮ್ಮನಾಗಿ ಬಿಟ್ಟಿದ್ದಾರಾ? ಮುಸ್ಲಿಮರು ಒಂದು ವೇಳೆ ಜಮೀರ್ ವಿರುದ್ಧ ರೆಬೆಲ್ ಆದ್ರೆ ಬಹಳ ಕಷ್ಟವಾಗುತ್ತೆ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಈಗಾಗಲೇ ಟಫ್ ಫೈಟ್ ಇರುವಂತದ್ದು, ಇನ್ನು ಬಿಗಡಾಯಿಸುತ್ತೆ ಎಲೆಕ್ಷನ್ ನ ಕಾವು ಅನ್ನುವಂಥದ್ದು. ಎಲ್ಲ ಕಾರಣಗಳಿಗೆ ಸುಮ್ಮನಿದ್ದಾರಾ ಅಂತ ಅನ್ಸತ್ತೆ. ದಾವಣಗೆರೆ ದಂಗಲ್ ಒಟ್ಟಾರೆ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.